ದ್ವಿತೀಯ PUC ವಿದ್ಯಾರ್ಥಿಗಳಿಗೆ KEA ಕಡೆಯಿಂದ ಮತ್ತೊಂದು ಅಪ್ಡೇಟ್ಸ್ ಇದೆ. CET 2025ಕ್ಕೆ ಹೆಚ್ಚುವರಿ ಪಠ್ಯಕ್ರಮ ಕುರಿತು ಮಾಹಿತಿ. ಸೊ ಈಗಾಗಲೇ ಏನಪ್ಪ ಅಂತಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಒಂದು ಸಿಲೆಬಸ್ಸನ್ನು ವೆಬ್ಸೈಟಲ್ಲೇ ಬಿಟ್ಟಿದ್ದರು. ಅಂದರೆ ಥಿಯರಿನಲ್ಲಿ ಏನು ಓದಿರ್ತೀರಿ ಅದೇ ಸಿಲೆಬಸ್ ಅಲ್ಲಿ ಪ್ರಿಸ್ಕ್ರೈಬ್ ಮಾಡಿದರು. ಬಟ್ ಏನು ಚೇಂಜಸನ್ನು ಮಾಡಿದ್ದಾರೆ, ಎಕ್ಸ್ಟ್ರಾ ಏನು ಆ್ಯಡ್ ಮಾಡಿದ್ದಾರೆ ಅಂತ ನೋಡೋಣ. UGC CET 2025 ಸಾಮಾನ್ಯ ಪ್ರವೇಶ ಪರೀಕ್ಷೆಗೆ ಅಳವಡಿಸಿಕೊಳ್ಳುವ PCMB ಪಠ್ಯಕ್ರಮದ ಕುರಿತು ಈಗಾಗಲೇ KEA ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. UG NEET 2025 ಮತ್ತು JEE ಪರೀಕ್ಷೆಗಳಿಗೆ ಪ್ರಚುರಪಡಿಸಿರುವ ಪಠ್ಯಕ್ರಮಗಳನ್ನು ಪರಿಶೀಲಿಸಿದ ನಂತರ CET 2025ಕ್ಕೆ ಈಗಾಗಲೇ ಪ್ರಕಟಿಸಲಾಗಿರುವ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ವಿಷಯಗಳ ಪಠ್ಯಕ್ರಮಕ್ಕೆ ಎಕ್ಸ್ಪೆರಿಮೆಂಟಲ್ ಸ್ಕಿಲ್ಸ್ ಅನ್ನು ಹೆಚ್ಚುವರಿಯಾಗಿ ಸೇರ್ಪಡೆ ಮಾಡಲು ತೀರ್ಮಾನಿಸಲಾಗಿದೆ. ಸ್ಟೂಡೆಂಟ್ಸ್, ನಾವು ಮೊದಲೇನ ಬರೀ ಥಿಯರಿ PUC ಥಿಯರಿನಲ್ಲಿ ಏನು ಓದ್ತಾ ಇದ್ದೀವಿ ಅದೇ ಸಿಲೆಬಸ್ ಪ್ರೊವೈಡ್ ಮಾಡಿದ್ರು ಆಲ್ಮೋಸ್ಟು. ಬಟ್ ಎಕ್ಸ್ಟ್ರಾ ಏನು ಥಿಂಗ್ ಅಂತಂದರೆ ಇಲ್ಲಿ ಎಕ್ಸ್ಪೆರಿಮೆಂಟ್ ಸ್ಕಿಲ್ಸಿಗೆ ಅಂದರೆ ಸಂಬಂಧಪಟ್ಟಂತೆ ಎಕ್ಸ್ಪೆರಿಮೆಂಟಲ್ ಸ್ಕಿಲ್ಸ್ ಅಂತಕ್ಕಂಥದ್ದನ್ನು ಟಾಪಿಕನ್ನು ಆ್ಯಡ್ ಮಾಡಿದ್ದಾರೆ. ಆ್ಯಕ್ಚುಲಿ ಲಾಸ್ಟ್ ಇಯರಲ್ಲಿ ಇತ್ತಿದ್ದು ತೆಗೆದಿದ್ರು, ಮತ್ತು ಪುನಃ ಏನಪ್ಪ ಅಂತಂದರೆ ಎಕ್ಸ್ಪೆರಿಮೆಂಟಲ್ ಸ್ಕಿಲ್ಸನ್ನು ಆ್ಯಡ್ ಮಾಡಿದ್ದಾರೆ. ಅದರಂತೆ CET 2025ಕ್ಕೆ ಈಗಾಗಲೇ ಪ್ರಕಟಿಸಿರುವ ಪಠ್ಯಕ್ರಮದೊಂದಿಗೆ PCB ವಿಷಯಗಳಿಗೆ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಸೊ ಈ ವಿಷಯಗಳಿಗೆ CET 2025ಕ್ಕೆ ಎಕ್ಸ್ಪೆರಿಮೆಂಟಲ್ ಸ್ಕಿಲ್ಸನ್ನು ಸೇರ್ಪಡೆ ಮಾಡಿರುವ ಹೆಚ್ಚುವರಿ ಪಠ್ಯಕ್ರಮವನ್ನು KEA ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಸದರಿ ಮಾಹಿತಿಯನ್ನು ತಮ್ಮ ಜಿಲ್ಲೆಯಲ್ಲಿ ಬರುವ ಎಲ್ಲ ಇದು ಓಕೆ ಇಷ್ಟನ್ನು ಪಠ್ಯಕ್ರಮವನ್ನು ಅಳವಡಿಸಿರ್ತಕ್ಕಂಥದ್ದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸೊ ಡೀಟೇಲ್ ಆಗಿ ಇದ್ರ ಬಗ್ಗೆ ಏನಿದೆ ಎಕ್ಸ್ಪೆರಿಮೆಂಟಲ್ ಸ್ಕಿಲ್ಸಲ್ಲಿ ಸಿಲೆಬಸ್ ಅಂತಕ್ಕಂಥದ್ದನ್ನು ನೀವು ವೆಬ್ಸೈಟಿಗೆ ಹೋಗಿ ಭೇಟಿ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದಾಗಿರ್ತದೆ. ಧನ್ಯವಾದಗಳು.